ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೆನ್ನ. ಈ ಒಂದು ವಿಡಿಯೋದಲ್ಲಿ ಮಹಾಪರಿನಿರ್ವಾಣ ದಿನದ ಶಿಕ್ಷಕರಿಗೊಂದು ಸುಂದರ ಭಾಷಣ ನೋಡ್ತಾ ಇದೀವಿ. ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ತಿಳಿದು ಪ್ರೋತ್ಸಾಹ ಮತ್ತು ಹುಮ್ಮಸ್ಸು ಸಿಗುತ್ತೆ. ಇನ್ನೊಬ್ಬರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಿಮಗೆ ಯಾವ ರೀತಿಯ ಪ್ರಬಂಧ, ಯಾವ ರೀತಿಯ ಭಾಷಣ, ಯಾವ ಒಂದು ಅಭ್ಯಾಸ ಬೇಕಂತ ಕೌನ್ಸಿಲಿಂಗ್ ಕಾಲ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾವು ವಿಡಿಯೋ ಮಾಡಲು ಪ್ರಯತ್ನ ಬಿಡ್ತಾನೆ ಅಂತ ಹೇಳ್ತಾ ಹಾಗೆ ಒಂದು ಭಾಷಣವನ್ನು ನೋಡ್ತಾ ತಿಳಿತಾ ಕಲಿತಾ ಹೋಗೋಣ ಬನ್ನಿ. ಈ ಸಭೆಯಲ್ಲಿ ಆಸೀನರಾಗಿರುವ ಮುಖ್ಯೋಪಾಧ್ಯಾಯರೇ, ಶಿಕ್ಷಕರೇ, ಪೋಷಕರೇ ಹಾಗೂ ನನ್ನ ಪ್ರೀತಿಯ ಮಕ್ಕಳಿಗೆ ಶುಭೋದಯ. ಇಂದು ಎಲ್ಲರಿಗೂ ತಿಳಿದಿರುವಂತೆ ಡಿಸೆಂಬರ್ 6 ಭಾರತದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ್ದಾಗಿದೆ. ಆದರೆ ದುಃಖದ ದಿನ. ಏಕೆಂದ್ರೆ 1956 ಇಂದು ಭಾರತ ಮಾತೆ ತನ್ನ ದೊಡ್ಡ ಮಗನನ್ನು ಕಳೆದುಕೊಂಡ ದಿನ ಎಂದ್ರೆ ತಪ್ಪಾಗಲಾರದು. ಬಾಬಾ ಸಾಹೇಬ್ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರು ದೆಹಲಿಯಲ್ಲಿ ನಿಧನರಾದರು. ಆದ್ದರಿಂದ ಈ ದಿನವನ್ನು ನಾವು ಮಹಾಪರಿನಿರ್ವಾಣ ದಿನ ಎಂದು ಕರೆಯುತ್ತೇವೆ. ಬಾಬಾ ಸಾಹೇಬರನ್ನು ನೀವು ಯಾರು ಎಂದು ತಿಳಿದಿರಾ? ಅವರು ಭಾರತದ ಸಂವಿಧಾನದ ರಚನಾಕಾರರು, ಸಂವಿಧಾನದ ಶಿಲ್ಪಿ. ಅವರು ಒಬ್ಬ ಮಹಾನ್ ವಿದ್ವಾಂಸರು. ಕೇವಲ ಭಾರತದಲ್ಲ, ವಿದೇಶದಲ್ಲೂ ಡಾಕ್ಟರೇಟ್ ಪಡೆದರು. ಆದರೆ ಅವರ ಬಾಲ್ಯ ಬಹಳ ಕಷ್ಟವಾಗಿದ್ದಿತ್ತು. ಅಸ್ಪೃಶ್ಯತೆ ಎಂಬ ಕ್ರೂರ ಜಾತಿ ವ್ಯವಸ್ಥೆಯ ಕಾರಣದಿಂದ ಶಾಲೆಯಲ್ಲಿ ಬೇರೆ ಯಾರ ಮಕ್ಕಳ ಜೊತೆ ಕೂರಲಾಗದೆ, ನೀರು ಕುಡಿಯಲಾಗದೆ, ಆಟವಾಡಲಾಗದೆ ಬೆಳೆದರು. ಆದರೂ ಅವರು ಓದನ್ನು ಬಿಡಲಿಲ್ಲ. ತಾವು ಅನುಭವಿಸಿದ ನೋವನ್ನು ಬೇರೆ ಯಾರೂ ಅನುಭವಿಸಬಾರದು ಎಂದು ಜೀವಮಾನದಲ್ಲೇ ಹೋರಾಡಿದರು. ಬಾಬಾ ಸಾಹೇಬರು ನಮಗೆ ಏನೆಲ್ಲ ಕೊಟ್ಟರು? ಸಮಾನತೆಯ ಸಂವಿಧಾನ, ಜಾತಿ, ಧರ್ಮ, ಲಿಂಗ ಯಾವುದೇ ತಾರತಮ್ಯವಿಲ್ಲದೆ ಎಲ್ಲರಿಗೂ ಸಮಾನ ಹಕ್ಕುಗಳು ನೀಡಿದರು. ಮಹಿಳೆಯರಿಗೆ ಮತದಾನ ಹಕ್ಕು, ಶಿಕ್ಷಣ, ಆಸ್ತಿ ಹಕ್ಕು ಇವೆಲ್ಲವೂ ಬಾಬಾ ಸಾಹೇಬರ ಕೊಡುಗೆಯಾಗಿದೆ. ದಲಿತರು, ಹಿಂದುಳಿದವರು ಶಿಕ್ಷಣ ಪಡೆಯಲು ಮೀಸಲಾತಿ ವ್ಯವಸ್ಥೆ ನೀಡಿದರು. 1956 ಅಕ್ಟೋಬರ್ 14 ನಾಗಪುರದಲ್ಲಿ 5 ಲಕ್ಷ ಜನರ ಜೊತೆಗೂಡಿ ಬೌದ್ಧ ಧರ್ಮ ಸ್ವೀಕರಿಸಿ ಜಾತಿ ವ್ಯವಸ್ಥೆಗೆ ಕೊನೆ ಎಂದು ಸಂದೇಶ ನೀಡಿದರು. ಅವರ ಕೊನೆಯ ಆಸೆ ಏನಾಗಿತ್ತು? ಶಿಕ್ಷಿತರಾಗಿರಿ, ಸಂಘಟಿತರಾಗಿರಿ, ಹೋರಾಟ ಮಾಡಿ. ಪ್ರಿಯ ಮಕ್ಕಳೇ, ಬಾಬಾ ಸಾಹೇಬರು ದೇವರಲ್ಲ, ಆದರೆ ದೇವರಂತೆ ಪೂಜಿಸುವಂತಹ ಮಹಾಮಾನವರು. ಅವರು ಹೇಳಿದರು, ನಾನು ಜಾತಿಯನ್ನು ಮುಗಿಸಲು ಹುಟ್ಟಿದ್ದೇನೆ. ನಾನು ಜೀವನದ ಗುರಿಯೇ ಅದು. ಇಂದು ನಾವು ಅವರಿಗೆ ಏನು ಕೊಡಬಹುದು? ಚೆನ್ನಾಗಿ ಓದಿ. ಏಕೆಂದರೆ ಬಾಬಾ ಸಾಹೇಬರ ಪೆನ್ ಅವರ ಆಯುಧವಾಗಿತ್ತು. ಎಲ್ಲರನ್ನೂ ಸಮಾನವಾಗಿ ನೋಡಿ. ಜಾತಿ, ಧರ್ಮ ಎಂದು ತಾರತಮ್ಯ ಮಾಡದೆ, ಯಾರಾದರೂ ತಾರತಮ್ಯ ಮಾಡಿದರೆ ಇದು ತಪ್ಪು ಎಂದು ಧೈರ್ಯವಾಗಿ ಹೇಳಿ. ಪ್ರತಿದಿನ ಒಂದು ಪುಸ್ತಕದ ಪುಟವನ್ನಾದರೂ ಓದಿ. ಬಾಬಾ ಸಾಹೇಬರ ಕೊನೆಯ ಮಾತುಗಳು ಏನಾಗಿತ್ತು ಅಂದ್ರೆ, ನಾನು ಹೋದ ಮೇಲೆ ನನ್ನ ಜನರು ಒಗ್ಗಟ್ಟಾಗಲಿ, ಶಿಕ್ಷಿತರಾಗಲಿ, ತಮ್ಮ ಹಕ್ಕುಗಳಿಗಾಗಿ ಹೋರಾಡಲಿ. ಆದ್ದರಿಂದ ಇಂದು ನಾವೆಲ್ಲ ಒಟ್ಟಾಗಿ ಪ್ರತಿಜ್ಞೆ ಮಾಡೋಣ. ಬಾಬಾ ಸಾಹೇಬರ ಕನಸಿನ ಭಾರತವನ್ನು ಕಟ್ಟೋಣ. ಶಿಕ್ಷಣವನ್ನು ಆಯುಧವನ್ನಾಗಿ ಮಾಡಿಕೊಂಡು ಮುಂದೆ ಬರೋಣ. ಜೈ ಭೀಮ್. ಜೈ ಭೀಮ್ ಎಂದರೆ ಕೇವಲ ಘೋಷಣೆಯಲ್ಲ, ಜೀವನದ ಆದರ್ಶವಾಗಿ ಮಾಡಿಕೊಳ್ಳೋಣ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಮರವಾಗಲಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಮರವಾಗಲಿ. ನೀವೆಲ್ಲರೂ ಚೆನ್ನಾಗಿ ಓದಿ, ದೊಡ್ಡವರಾಗಿ, ಒಳ್ಳೆಯ ಮನುಷ್ಯರಾಗಿ ಬೆಳೆಯಿರಿ ಎಂಬುದೇ ನನ್ನ ಆಶಯ. ಜೈ ಭೀಮ್, ಜೈ ಭಾರತ್, ನಮೋ ಬುದ್ಧ. ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥದ್ದು ಇಷ್ಟವಾದ್ರೆ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ. ಇನ್ನೊಬ್ರಿಗೂ ಶೇರ್ ಮಾಡಿ ಸಾಧ್ಯ. ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೊಂದು ಹೊಸ ವಿಡಿಯೋದಿಂದ ಭೇಟಿ ಆಗ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.